ಭಾರತ ಮತ್ತೊಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಅದು ಚೀನಾಗೆ ಅಥವಾ ಅಮೆರಿಕಾದ ವಿರುದ್ಧ ಇದೆಲ್ಲ ಅಲ್ಲ. ಭಾರತ ಉತ್ಪಾದನಾ ಕ್ಷೇತ್ರದಲ್ಲಿ ಸೂಪರ್ ಪವರ್ ಆಗುವತ್ತ ಮುನ್ನುಗ್ತಾ ಇದೆ. ಭಾರತ ರಫ್ತು ಮಾಡುವಂಥ ವಿಚಾರದಲ್ಲಿ GDPಯಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗಿಂತ ವೇಗದಿಂದ ಮುನ್ನುಗ್ತಾ ಇದೆ ಅಂತ ಹೇಳ್ತೀವಿ. ಅದಕ್ಕೆ ಮತ್ತೊಂದು ಸಾಕ್ಷಿಯನ್ನು ಹಾಗೆ ಇವತ್ತು ವಿಕ್ರಮ್-32 ದೇಶದ ಮೊದಲ ಸೆಮಿಕಂಡಕ್ಟರ್ ಚಿಪ್ನ ಉತ್ಪಾದನೆಯಾಗಿದೆ. ಇದಕ್ಕೆ ಭಾರತ ಕಳೆದ 3.5 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇತ್ತು. ನರೇಂದ್ರ ಮೋದಿ ಸರ್ಕಾರ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಈ ಒಂದು ಸೆಮಿಕಂಡಕ್ಟರ್ ಚಿಪ್ ಅನ್ನ ಭಾರತದಲ್ಲಿ ತಯಾರಿಸಬೇಕು, ಭಾರತದ ಚಿಪ್ ರೆಡಿ ಆಗಬೇಕು, ನಾವು ಯಾವುದೋ ದೇಶಕ್ಕೆ ಆಮದು ಮಾಡ್ಕೊಳ್ಳೋದಕ್ಕೆ ಓಡಾಡೋದಲ್ಲ, ಪರದಾಡೋದಲ್ಲ, ನಮ್ಮದೇ ದೇಶದಲ್ಲಿ ಆಗಬೇಕು ಅನ್ನುವಂಥದ್ದಿತ್ತು. ಈಗ ಅದರ ಉದ್ಘಾಟನೆ ಆಗಿದೆ, ಅದರ ಉತ್ಪಾದನೆ ಆಗಿದೆ. ಇದು ಭಾರತಕ್ಕೊಂದು ದೊಡ್ಡ ಶಕ್ತಿಯನ್ನು ತುಂಬಲಿದೆ. ಹಾಗಾದರೆ ಈ ಸೆಮಿಕಂಡಕ್ಟರ್ ಅಂದ್ರೇನು? ಸೆಮಿಕಂಡಕ್ಟರ್ನ ಸುಲಭವಾಗಿ ನಿಮಗೆ ಅರ್ಥ ಮಾಡಿಸ್ತೀನಿ. ಏನು ಕೆಲಸ ಮಾಡುತ್ತೆ ಇದು? ಸೆಮಿಕಂಡಕ್ಟರ್ ಇವತ್ತು ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲೆಲ್ಲ ಇರುತ್ತೆ. ಸೆಮಿಕಂಡಕ್ಟರ್ನ ನಾವು ಅತ್ಯಂತ ಹೆಚ್ಚು ಬಳಕೆ ಮಾಡ್ತಾ ಇದ್ದೀವಿ. ಆದರೆ ಇದನ್ನು ಬೇರೆ ಬೇರೆ ದೇಶಗಳಿಂದ ಅಂದರೆ 1,50,000 ಕೋಟಿ ಮೊತ್ತದ ಸೆಮಿಕಂಡಕ್ಟರ್, ಹೆಚ್ಚು ಕಡಿಮೆ 1,71,000 ಕೋಟಿ ಮೊತ್ತದ ಸೆಮಿಕಂಡಕ್ಟರನ್ನು ನಾವು ಆಮದು ಮಾಡ್ಕೊಳ್ತಾ ಇದ್ವಿ. ಅದು ಚೈನಾ, ತೈವಾನ್, ಸಿಂಗಾಪುರ್, ಮಲೇಷಿಯಾದಂಥ ರಾಷ್ಟ್ರಗಳಿಂದ. ಆದರೆ ಈಗ ಭಾರತ ಅಂದರೆ ಸುಮಾರು 90-95% ಈ ಸೆಮಿಕಂಡಕ್ಟರ್ಗಳನ್ನು ಆಮದು ಮಾಡ್ಕೊಳ್ತಾ ಇತ್ತು. ಈಗ ಭಾರತ ಆತ್ಮನಿರ್ಭರವಾಗಿ ತಾನೇ ಉತ್ಪಾದನೆ ಮಾಡೋಕೆ ಶುರು ಮಾಡಿದೆ. ಇಸ್ರೋ ಆ ಒಂದು ಸಹಭಾಗಿತ್ವದಲ್ಲಿ ಈ ವಿಕ್ರಮ್-32 ಸೆಮಿಕಂಡಕ್ಟರ್ ಪ್ರೊಸೆಸರ್ ಆಗಿರುವಂಥದ್ದು, ಮೈಕ್ರೋ ಪ್ರೊಸೆಸರ್. ಹಾಗಾದರೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಒಂದು ಡಿವೈಸ್ ಅಲ್ಲಿ ಯಾಕೆ ಇದನ್ನು ಸೆಮಿಕಂಡಕ್ಟರ್ ಅಂತ ಹೇಳ್ತಾರೆ ಅಂದ್ರೆ, ಒಂಥರ ಬಸ್ ಕಂಡಕ್ಟರ್ ರೀತಿನೇ ಇದನ್ನು ನೋಡ್ಬೋದು ನಾವು. ಒಂದು ಬಸ್ಸನ್ನು ನಿಯಂತ್ರಿಸುವ, ನಿರ್ವಹಣೆ ಮಾಡುವವನು ಕಂಡಕ್ಟರ್. ಒಂದು ಬಸ್ ಎಲ್ಲಿ ನಿಲ್ಲಬೇಕು ಅಂತ ಹೇಳಿದರೆ ಕಂಡಕ್ಟರ್ ವಿಷಲ್ ಆಗ್ತಾನೆ. ಹಾಗೆಯೇ ಒಂದು ಎಲೆಕ್ಟ್ರಾನಿಕ್ ಡಿವೈಸ್ಗೆ ಫ್ಲೋ ಆಗುವಂತಹ ಪವರ್ ಇದೆಯಲ್ಲ, ವಿದ್ಯುತ್, ಅದು ಎಷ್ಟು ಫ್ಲೋ ಆಗಬೇಕು, ಯಾವಾಗ ನಿಲ್ಲಬೇಕು, ಕಡಿಮೆ ಆಗಬೇಕು, ಹೆಚ್ಚಾಗಬೇಕು, ಈ ಸ್ಟೆಬಿಲೈಸರ್ ರೀತಿ ಕೆಲಸ ಮಾಡುತ್ತೆ ಈ ಒಂದು ಸೆಮಿಕಂಡಕ್ಟರ್. ಹಾಗಾಗಿ ಸೆಮಿಕಂಡಕ್ಟರ್ ಒಂದು ತುಂಬ ಸಣ್ಣದು, ಆದರೆ ಅದರ ಉತ್ಪಾದನೆ ನಮ್ಮ ದೇಶದಲ್ಲಿ ಆಗ್ತಾ ಇರಲಿಲ್ಲ. ನಮ್ಮ ದೇಶದಲ್ಲಿ ಅತ್ಯಂತ ಕಡಿಮೆ ಉತ್ಪಾದನೆ, ಅತ್ಯಂತ ಕಡಿಮೆ ಅಂದರೆ ಅತ್ಯಂತ ಕಡಿಮೆ. ಅದನ್ನು ನಾವು ಈ ಚೀನಾ, ತೈವಾನ್, ಸಿಂಗಾಪುರ್, ಮಲೇಷಿಯಾದಿಂದ ಆಮದು ಮಾಡ್ಕೋತಾ ಇದ್ವಿ. ಆದರೆ 2030 ವೇಳೆಗೆ ನಾವು ಈ ಸೆಮಿಕಂಡಕ್ಟರ್ ಮಾರ್ಕೆಟಲ್ಲಿ ತುಂಬ ವೇಗದಿಂದ ಮುನ್ನುಗ್ತಾ ಇರ್ತೀವಿ. ಯಾಕೆಂದರೆ ನಮ್ಮಲ್ಲಿ ಹ್ಯೂಮನ್ ರಿಸೋರ್ಸ್ ಇದೆ, ನಮ್ಮಲ್ಲಿ ಎಲ್ಲ ರೀತಿಯ ಬೇಸಿಕ್ ಫೆಸಿಲಿಟಿಗಳನ್ನು ಮಾಡಿಕೊಡ್ಲಾಗುತ್ತೆ. ಸರ್ಕಾರ ಇದಕ್ಕೆ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಉತ್ತೇಜನವನ್ನು ಕೊಡ್ತಾ ಇದೆ. ಹಾಗಾಗಿ 2025ರಲ್ಲಿ ಈ 100 ಬಿಲಿಯನ್ ಆಮದು ಮಾಡ್ಕೋತಾ ಇದ್ದೀವಿ ನಾವು. ಆ 100 ಬಿಲಿಯನ್ ಆಮದು ಮಾಡ್ಕೊಳ್ತಾ ಇರುವಂಥದ್ದು ತುಂಬ ದೊಡ್ಡ ಮೊತ್ತದ ಆಮದು ಮಾಡ್ಕೋತಾ ಇದ್ದೀವಿ. ಅದು 2030 ವೇಳೆಗೆ ನಾವೇ 103 ಬಿಲಿಯನ್ನನ್ನು ಉತ್ಪಾದನೆ ಮಾಡ್ತೀವಿ ಅಂತ. ಅಂದರೆ ಅಷ್ಟು ಈ ಟಾಟಾ ಹಾಗೆ ಮೈಕ್ರಾನ್ ಘಟಕಗಳು ಇದನ್ನು ಮೈಕ್ರೋ ಪ್ರೊಸೆಸರ್ಗಳು, ಸೆಮಿಕಂಡಕ್ಟರ್ಗಳನ್ನು ಉತ್ಪಾದನೆ ಮಾಡೋದಕ್ಕೆ ಮುಂದೆ ಬಂದಿವೆ. ಹಾಗಾಗಿ ಇದನ್ನು ನಾವು 2030 ವೇಳೆಗೆ ಹೆಚ್ಚು ಕಡಿಮೆ 100 ಬಿಲಿಯನ್ ರಫ್ತು ಮಾಡೋ ಮಟ್ಟಿಗೆ ಬೆಳಿತೀವಿ. 5 ವರ್ಷಗಳಲ್ಲಿ 80ರಿಂದ 100 ಬಿಲಿಯನ್ ರಫ್ತು ಮಾಡುವ ಮಟ್ಟಿಗೆ. ಈಗ ನಾವು ಇಷ್ಟು ಆಮದು ಮಾಡ್ಕೋತಾ ಇದ್ದೀವಿ, ಆದರೆ ಅದನ್ನು ರಫ್ತು ಮಾಡುವ ಮಟ್ಟಿಗೆ ಬೆಳಿತೀವಿ. ಅಂದರೆ ಇವತ್ತು ಜಗತ್ತೆಲ್ಲ ಎಲೆಕ್ಟ್ರಾನಿಕ್ ಡಿವೈಸ್ಗಳ ಮೇಲೆ ನಿಂತಿದೆ. ಇವತ್ತು ಎಲ್ಲರ ಕೈಯಲ್ಲಿ, ಎಲ್ಲರ ಜೇಬಲ್ಲಿ, ಎಲ್ಲರ ಮನೆಗಳಲ್ಲಿ ಎಲೆಕ್ಟ್ರಾನಿಕ್ ಡಿವೈಸ್ ಇದೆ. ಪ್ರತಿ ಎಲೆಕ್ಟ್ರಾನಿಕ್ ಡಿವೈಸ್ಗೆ ಕೂಡ ಸೆಮಿಕಂಡಕ್ಟರ್ ಬೇಕಾಗುತ್ತೆ. ಹಾಗಾಗಿ ಈ ಸೆಮಿಕಂಡಕ್ಟರ್ನ ಉತ್ಪಾದನೆ ಇಲ್ಲದೆ ಆಮದು ಮಾಡ್ಕೊಳ್ತಾ ಇದ್ದಂಥ ಭಾರತ ಈಗ ಈ ಸೆಮಿಕಂಡಕ್ಟರ್ನ ರಫ್ತು ಮಾಡೋದಕ್ಕೆ ತಯಾರಾಗ್ತಾ ಇದೆ. ಉತ್ಪಾದನೆಗೆ ಭಾರತ ಹೆಚ್ಚು ಉತ್ತೇಜನವನ್ನು ಕೊಡ್ತಾ ಇದೆ. ಇನ್ನು ಬೆಂಗಳೂರಿಗಂತೂ ಈ ಸೆಮಿಕಂಡಕ್ಟರ್ಗಳು, ಬೆಂಗಳೂರು ಅಂದರೆ ಸಿಲಿಕಾನ್ ಸಿಟಿ, ಬೆಂಗಳೂರಲ್ಲಿ ಅತ್ಯಂತ ಹೆಚ್ಚು ನಾವೆಲ್ಲ ಅಂದರೆ IT ಸಿಟಿ ಅಂದರೆ ಹೆಚ್ಚು ಸಿಸ್ಟಮ್, ಕಂಪ್ಯೂಟರ್, ಲ್ಯಾಪ್ಟಾಪ್ ಮೂಲಕನೇ ಕೆಲಸ ಮಾಡುವಂಥದ್ದು. ಬೇರೆ ನಗರದಲ್ಲಿ ಎಷ್ಟು ಹೆಚ್ಚು ಮಾಡ್ತಾರೋ ಗೊತ್ತಿಲ್ಲ, ಬೆಂಗಳೂರಿನಲ್ಲಿ ಅತ್ಯಂತ ಹೆಚ್ಚು ಈ ಸೆಮಿಕಂಡಕ್ಟರ್ಗಳು ಅನಿವಾರ್ಯ ಇದೆ. ಯಾಕಂದರೆ ಇಲ್ಲೇ ಅತ್ಯಂತ ಹೆಚ್ಚು ಈ ಎಲೆಕ್ಟ್ರಾನಿಕ್ ಡಿವೈಸ್ಗಳ ಕೆಲಸ ಆಗುತ್ತೆ. ಹಾಗಾಗಿ ಬೆಂಗಳೂರಿಗೆ ಸೆಮಿಕಂಡಕ್ಟರ್ ತುಂಬ 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 ಉತ್ತೇಜನ ಕೊಡುವಂಥದ್ದು. ಬಹುಶಃ ಬೆಂಗಳೂರಿನಲ್ಲಿ ಕೂಡ ಮುಂದಿನ ಒಂದಷ್ಟು ಉತ್ಪಾದನಾ ಘಟಕಗಳಾಗಬಹುದು. ಹಾಗಾಗಿ ಭಾರತ
ಯಾಕೆ ನರೇಂದ್ರ ಮೋದಿಯವರು ಆತ್ಮನಿರ್ಭರ್ ಅಂತಾರೆ? 2047ನ ಅಮೃತ ಕಾಲ, ದೇಶ 100 ವರ್ಷ ಆದಾಗ ಸಂಪೂರ್ಣ ಆತ್ಮನಿರ್ಭರ ಆಗಿರ್ಬೇಕು, ಅಂದರೆ ಸ್ವಾವಲಂಬಿ ಆಗಿರ್ಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ಹೇಳ್ತಾರೆ. ಅಂದರೆ ಈ ರೀತಿಯ ಪ್ರತಿಯೊಂದನ್ನು ಕೂಡ ನಮ್ಮ ದೇಶದಲ್ಲಿ ನಾವು ಉತ್ಪಾದನೆ ಮಾಡ್ಕೋಬೇಕು. ನಮ್ಮಲ್ಲಿ ಮ್ಯಾನ್ ಪವರ್ ಇದೆ, ನಮ್ಮಲ್ಲಿ ಹ್ಯೂಮನ್ ರಿಸೋರ್ಸ್ ಬೇಕಾದಷ್ಟಿದೆ. ಆದರೆ ಇತ್ತೀಚೆಗೆ ಅದನ್ನು ಸ್ಕಿಲ್ಫುಲ್ ಯೂತ್ಗಳು, ಅಂದರೆ ಇವತ್ತಿನ ಯುವ ಜನಾಂಗವನ್ನು ಸ್ಕಿಲ್ಡ್ ಪ್ರೊಫೆಷ್ನಲ್ ಆಗಿ ಮಾಡ್ತಾ ಇದ್ದಾರೆ. ಎಲ್ಲದರಲ್ಲಿ ಕೂಡ ಅದರ ಬೇಸಿಕ್ ಒಂದಷ್ಟು ಟೆಕ್ನಿಕನ್ನು ಎಜುಕೇಷನ್ನಲ್ಲೇ ಕಲಿಸ್ಕೊಟ್ಟು, ಆ ಸ್ಕಿಲ್ಲನ್ನು ಕಲಿಸ್ಕೊಟ್ಟು ಸ್ಕಿಲ್ಫುಲ್ ಲೇಬರನ್ನು ತಯಾರು ಮಾಡ್ತಾ ಇದ್ದಾರೆ. ಆ ಮೂಲಕ ಅತ್ಯಂತ ಹೆಚ್ಚು ಯುವ ಜನತೆ ಇರುವಂಥ ದೇಶದಲ್ಲಿ ಅತ್ಯಂತ ಹೆಚ್ಚು ಪ್ರೊಡಕ್ಷನ್ ಆಗಬೇಕು. ಅದು ಶುರುವಾಗಿದೆ. ಈಗ ದೇಶದಾದ್ಯಂತ ಇಂಡಸ್ಟ್ರಿ ಪ್ರೊಡಕ್ಷನ್ ಇದಕ್ಕೆ ಉತ್ತೇಜನ ಕೊಡಲಾಗ್ತಾ ಇದೆ. ಹಾಗಾಗಿನೇ ಈ ರೀತಿಯ ದೇಸಿ ನಿರ್ಮಿತ ಸೆಮಿಕಂಡಕ್ಟರ್ಗಳ ಉತ್ಪಾದನೆ ಶುರುವಾಗಿದೆ. ಇನ್ನಷ್ಟು ಹೆಚ್ಚಾಗಲಿದೆ ದೇಶಾದ್ಯಂತ. ಮುಂದಿನ ದಿನಗಳಲ್ಲಿ, ಮುಂದಿನ ಬಜೆಟಲ್ಲಿ ಕೂಡ ಬಹುಶಃ ಸೆಮಿಕಂಡಕ್ಟರ್ ಉತ್ಪಾದನೆಗೆ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಅವಕಾಶಗಳು, ಅಂದರೆ ಒಂದಷ್ಟು ಹೊಸ ಹೊಸ ನಗರಗಳಲ್ಲಿ ಅದರ ಉತ್ಪಾದನೆಗೆ ಒಂದಷ್ಟು ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಮಾಡಿಕೊಡ್ಬೋದು. ಆ ಮೂಲಕ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ದೊಡ್ಡ ಮಟ್ಟಿಗೆ ಅನ್ನುವಂಥದ್ದು. ಯಾವ ಯುವಕರು ಉದ್ಯೋಗ ಇಲ್ಲ, ದೇಶದಲ್ಲಿ ಉದ್ಯೋಗ ಇಲ್ಲ ಅಂತ ಹೇಳ್ತಾರೋ, ಇದು ಹೆಚ್ಚು ಕಡಿಮೆ 50 ಲಕ್ಷದಿಂದ 1.5 ಕೋಟಿ ಉದ್ಯೋಗಗಳನ್ನು ಕೂಡ ಇದು ಸೃಷ್ಟಿ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನರೇಂದ್ರ ಮೋದಿ ಸರ್ಕಾರ ಮೇಕ್ ಇನ್ ಇಂಡಿಯಾದಲ್ಲಿ ಆತ್ಮನಿರ್ಭರ್ ಭಾರತದ ವಿಚಾರದಲ್ಲಿ ಒಂದೊಂದು ಹೆಜ್ಜೆಯನ್ನೇ ಮುಂದಕ್ಕಿಡ್ತಾ ಇದೆ. ಮೋದಿ ಕೇವಲ ವಿದೇಶ ಪ್ರವಾಸ ಮಾಡಿಕೊಂಡು ಚೀನಾದಲ್ಲಿ, ಜಪಾನ್ನಲ್ಲಿ ಕೈ ಬೀಸ್ಕೊಂಡು ಬರ್ತಾ ಇಲ್ಲ. ಯಾವ ಚೀನಾದಿಂದ ನಾವು ಆಮದು ಮಾಡ್ಕೋತಾ ಇದ್ದೀವೋ ಈ ಸೆಮಿಕಂಡಕ್ಟರ್ಗಳನ್ನು, ಯಾವ ಸಿಂಗಪುರ್, ಯಾವ ಮಲೇಷ್ಯಾದಿಂದ ಆಮದು ಮಾಡ್ಕೋತಾ ಇದ್ದೀವೋ ಆ ದೇಶಕ್ಕೆ ಹೋಗಿ ಅಲ್ಲಿಗೆ ನಮ್ಮ ದೇಶದ ವಸ್ತುಗಳನ್ನು ರಫ್ತು ಮಾಡುವ ಮಟ್ಟಿಗೆ ಬರೋ ದಿನಗಳಲ್ಲಿ ನಮ್ಮಲ್ಲಿ ಲೇಬರ್ ಕಡಿಮೆ ಇದೆ. ಅಂದರೆ ಕಡಿಮೆ ಬೆಲೆಗೆ ನಮ್ಮಲ್ಲಿ ಲೇಬರ್ ಸಿಗ್ತಾರೆ, ಅಂದರೆ ಕೆಲಸಗಾರರು ಸಿಗ್ತಾರೆ. ಜನಸಂಖ್ಯೆ ಜಾಸ್ತಿ ಇದೆ, ನಾವು ಹೆಚ್ಚು ಉತ್ಪಾದನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಇಲ್ಲಿನ ಲೇಬರನ್ನು ಬಳಸ್ಕೊಂಡು, ಇಲ್ಲಿನ ಕೆಲಸಗಾರರನ್ನು ಬಳಸ್ಕೊಂಡು ಫ್ಯಾಕ್ಟ್ರಿಗಳಲ್ಲಿ ಹೆಚ್ಚೆಚ್ಚು ಉತ್ಪಾದನೆ ಮಾಡಿ ಬೇರೆ ದೇಶಕ್ಕೆ ರಫ್ತು ಮಾಡೋದು ಸಾಧ್ಯ ಆಗುತ್ತೆ. ಆ ಮೂಲಕ ದೇಶದ GDP ಹೆಚ್ಚಾಗುತ್ತೆ. ಆ ಮೂಲಕ ದೇಶದ ಅರ್ಥವ್ಯವಸ್ಥೆ ಇನ್ನು 2ರಿಂದ 3 ವರ್ಷದಲ್ಲಿ 3ನೇ ಸ್ಥಾನಕ್ಕೆ ನಾವು ಬರ್ತೀವಿ. ಜರ್ಮನಿಯನ್ನು ಹಿಂದಿಕ್ಕಿ, ಜಪಾನನ್ನು ಹಿಂದಿಕ್ಕಿದ್ದಾಗಿದೆ. ಸೊ 3ನೇ ಸ್ಥಾನಕ್ಕೆ ಬರ್ತೀವಿ. ಅಂದರೆ ಈ ಅಮೆರಿಕ, ಚೀನಾ ನಂತರ ನಾವು ಜಗತ್ತಿನ ಅತಿ ದೊಡ್ಡ ಅರ್ಥವ್ಯವಸ್ಥೆ ಆಗ್ತೀವಿ ಅಂತ ಮೋದಿ ಹೇಳ್ತಾ ಇರುವಂಥದ್ದು. ಇದೆಲ್ಲ ಅದಕ್ಕೆ ಪೂರ್ವ ತಯಾರಿ ರೀತಿ ಕಾಣಿಸ್ತಾ ಇದೆ. ಹಾಗಾಗಿ ಒಂದು ದೊಡ್ಡ ಸಾಧನೆಯನ್ನು ದೇಶ ಸೆಮಿಕಂಡಕ್ಟರ್ ಉತ್ಪಾದನೆ 3.5 ವರ್ಷದಲ್ಲಿ ಸ್ವಯಂ ದೇಸಿ ನಿರ್ಮಿತ ಸೆಮಿಕಂಡಕ್ಟರನ್ನು ನಿರ್ಮಾಣ ಮಾಡಿರುವಂಥದ್ದು, ವಿಕ್ರಮ್ 32 ಚಿಪ್ಪನ್ನು ನಿರ್ಮಾಣ ಮಾಡಿರುವಂಥದ್ದು ನಿಜಕ್ಕೂ ದೇಶಕ್ಕೆ ಮತ್ತೊಂದು ಹೊಸ ಶಕ್ತಿಯನ್ನು ತುಂಬುತ್ತಾ ಇದೆ ಅಂತ ಹೇಳ್ಬೋದು.